ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಗೆ ಕಿಚಡಿಯನ್ನು ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಆಮೇಲೆ ಒಂಚೂರು ಬೆಳ್ಳುಳ್ಳಿ ಹೆಸರುಗಳು, ಆಮೇಲೆ ಹೆಚ್ಚಿರೋ ಟೊಮ್ಯಾಟೊ, ಈರುಳ್ಳಿ, ನೆನೆಸಿರೋ ಮೆಂತ್ಯ ಮತ್ತು ಬಟಾಣಿ. ನಾನಿಲ್ಲಿ ರಾತ್ರಿ ನೆನೆಸಿದ್ದೆ ಬಟಾಣಿನ. ಇಷ್ಟು ಬೇಕಾಗಿದೆ. ನೋಡಿದ್ರೆ ಫ್ರೆಂಡ್ಸ್, ನಾನೀಗ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕ್ತಾಯಿದ್ದೀನಿ, ಕುಕ್ಕಿಂಗ್ ಆಯಿಲ್. ಅದೊಂದು ಸ್ವಲ್ಪ ಕಾದಿದೆ, ಅದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಒಂದು ಸ್ವಲ್ಪ ಸಾಸಿವೆನೂ ಹಾಕ್ತಾಯಿದ್ದೀನಿ. ನೋಡಿದ್ರೆ ಫ್ರೆಂಡ್ಸ್, ಈಗ ಸ್ವಲ್ಪ ಬೆಳ್ಳುಳ್ಳಿ ಹೆಸರುಗಳನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಈರುಳ್ಳಿ, ಆಮೇಲೆ ಇದನ್ನು ಕೆಂಪಗೆ ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಹುರ್ಕೊಳ್ಳಿ. ಫ್ರೆಂಡ್ಸ್, ಇದು ಕೆಂಪು ಬಣ್ಣಕ್ಕೆ ಬರುವ ತನಕ ಹಂಗೆ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಕಡಲೆಬೇಳೆನ ಹಾಕ್ತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಇನ್ನೂ ಒಂಚೂರು ಹಾಕ್ತಾ ಇದ್ದೀನಿ ಕಡಲೆಬೇಳೆನ. ಮತ್ತು ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ನೀವು ಬೇಕಿದ್ರೆ ಜೀರಿಗೆನ ಕೂಡ ಸ್ಕಿಪ್ ಮಾಡ್ಬೋದು. ಬೇಕಿದ್ರೆ ನನ್ನ ಪ್ರಕಾರ ನೀವು ಹಾಕಿದ್ರೆ ಒಳ್ಳೆಯದು, ಟೇಸ್ಟ್ ಬರುತ್ತೆ ಅಂತ. ನೋಡಿ, ಒಂದು ಸ್ವಲ್ಪ ಕೆಂಪ ಬಣ್ಣಕ್ಕೆ ಟರ್ನ್ ಆಗ್ತಾ ಇದೆ ಇದು. ನೋಡಿದ್ರ ಫ್ರೆಂಡ್ಸ್, ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಮತ್ತೀಗ ಮೆಂತ್ಯನ ಹಾಕ್ತಾ ಇದ್ದೀನಿ. ಮತ್ತು ಈಗ ಬಟಾಣಿ ಹಾಕ್ತಾ ಇದ್ದೀನಿ, ನೆನೆಸಿಟ್ಕೊಂಡಿರೋದು. ಮತ್ತು ಈಗ ಒಂದು ಸ್ವಲ್ಪ ಟೊಮ್ಯಾಟೊನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಮೆಂತ್ಯನ ಹಾಕ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ. ಇದು ಕಿಚಡಿ ಯಾರಿಗೆ ಬರಲ್ಲ, ಇದು ಅವರಿಗೆ ಈಸಿ ಮೆಥಡಲ್ಲಿ ಇದು ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ. ನೋಡಿ, ಇದಕ್ಕೆ ಚೆನ್ನಾಗಿ ಈಗ ಈರುಳ್ಳಿ ಕೆಂಪು ಬಣ್ಣ ತನಕ ಬಂದಿದೆ. ನಿಮಗೆ ಟೊಮೆಟೊ ಬೇರಿಲ್ಲ ಅಂದರೆ ಉಪ್ಪನ್ನ ಹಾಕೋಬೋದು. ನಾನು ಲಾಸ್ಟಿಗೆ ಉಪ್ಪು ಹಾಕೋದಾಗ ತೋರಿಸ್ತೀನಿ ಫ್ರೆಂಡ್ಸ್. ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಒಂದು ಚಿಟಿಗೆ ಅರಿಶಿನ ಹಾಕ್ತಾ ಇದ್ದೀನಿ.
ಮತ್ತು ಇನ್ನೊಂದು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ತಿದ್ದೀನಿ. ಈಗ ನಾನು ಒಂದು ಅಳತೆ ತೊಗೊಂಡು ಈಗ ನೀರನ್ನು ಹಾಕ್ತಾ ಇದ್ದೀನಿ ನೋಡಿ. ನೋಡಿ ಈಗ ನಾನು ಅಕ್ಕಿನ ಹಾಕ್ತಾ ಇದ್ದೀನಿ. ಅದು ಒಂದು ಮೆಜರ್ಮೆಂಟಲ್ಲಿ ಹಾಕ್ಕೋಬೇಕು. ನೋಡಿ ಈಗ ಈರುಳ್ಳಿ ಒಂದು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬಂದಿದೆ. ಮತ್ತು ಬಟಾಣಿನೂ ಬೆಂದಿರ್ಬೋದು ಅಂತ ಅನ್ಕೊತೀನಿ. ನೀವು ನೋಡ್ತಿರ್ಬೋದು ಇಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ನಾನು. ನೋಡಿ ಈಗ ನೀರನ್ನ ಹಾಕ್ತಾ ಇದ್ದೀನಿ. ಇದೇ ಸತಿ ನಾನು 2 ಸತಿ ಹಾಕ್ತಾ ಇದ್ದೀನಿ ಅದೇ ಬಟ್ಲಲ್ಲಿ. ಈ ಅಳತೆ ಬಟ್ಲಲ್ಲಿ 1.25 ಬಟ್ಲು ಅಕ್ಕಿ ತಗೊಂಡಿದ್ದೀವಿ. ಈಗ ನಾನು 3 ಕಪ್ ಆಗೋಷ್ಟು ಅದರಲ್ಲೇ ನಾನು ಇದಾಗ್ತಾ ಇದ್ದೀನಿ, ನೀರನ್ನ ಹಾಕ್ತಾ ಇದ್ದೀನಿ. ಮತ್ತು ನಾನು 2.25 ನಾನಲ್ಲಿ ಇದು ತೊಗೊಂಡಿದ್ದೀನಿ. 1.25 ಭಾಗವಷ್ಟು ಅನ್ನ ತೊಗೊಂಡಿದ್ದೆ ನಾನು. ನೋಡ್ತಾ ಇರ್ಬೋದಲ್ಲ ನೀವು, ಅಕ್ಕಿ ತೊಗೊಂಡಿದ್ದೀನಿ. ನೋಡಿದ್ರ ಫ್ರೆಂಡ್ಸ್? ಮತ್ತು ಇನ್ನೊಂದು ಸತಿ ಹಾಕ್ತಾ ಇದ್ದೀನಿ. ಮತ್ತು ಈಗ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ನಿಮಗೆ ಇನ್ನೂ ನೀರು ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು. ಈ ಮತ್ತೆ ಕಲ್ಲುಪ್ಪನ್ನ ಹಾಕ್ತಾ ಇದ್ದೀನಿ. ಈಗ ಅಕ್ಕಿನ ಆ್ಯಡ್ ಮಾಡ್ಕೋತಿದ್ದೀವಿ. ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಂತ ನೋಡ್ಕೊಂಡು ಹಾಕೋಬೋದು. ನೀವು ನೋಡ್ತಾ ಇರ್ಬೋದಲ್ಲ. ಹೌದಾ ಫ್ರೆಂಡ್ಸ್? ಈ ಥರ ಆ್ಯಡ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಕಪ್ನ ನೀರು ಹಾಕ್ತಾ ಇದ್ದೀನಿ. ನೋಡಿ ಈಗ ನಾವು 2 ವಿಷಲ್ ಆಗೋಷ್ಟು ಕೂಗಿಸ್ಬೇಕೀಗ. ಕರ್ಬೇವಿನ ಸೊಪ್ಪು ಮೇಲೆ ಬರುತ್ತೆ, ಏನು ಮಾಡೋಕ್ಕಾಗಲ್ಲ, ಆಮೇಲೆ ಕೇಳೋಗೋಗುತ್ತೆ. ಈಗ ನೋಡಿ ನಾನು ಕುಕ್ಕರ್ನ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ನೋಡಿ ಈಗ ಅದ್ರ ಮೇಲೆ ವಿಷಲ್ ಹಾಕ್ತಿದ್ದೀನಿ. ಈಗ ಮತ್ತು ಇದನ್ನು 2 ಕೂಗಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ಕುಕ್ಕರ್ದು 2 ವಿಷಲ್ ಆಗಿದೆ. ಹೇಗೆ ಉದುದ್ರಾಗಿ ಬಂದಿದೆ.
ತುಂಬ ಉದುರಾಗಿ ಬಂದಿದೆ. ಈಸಿಯಾಗಿ ಮಾಡ್ಕೊಳ್ಳುವಂಥ ರೆಸಿಪಿ. ನೋಡಿ ಫ್ರೆಂಡ್ಸ್, ಈಗ ಕಿಚಡಿ ಮಾಡಾಗಿದೆ. ಇದಕ್ಕೆ ಚಟ್ನಿ ಮಾಡುವ ವಿಧಾನ ಹೇಗೆ ಅಂತ ನೋಡ್ಕೊಬರೋಣ. ಈಗ ಇದಕ್ಕೆ ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ, ಮತ್ತು ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೆ. ಇದು ಕಡಲೆಬೇಳೆ ಎಲ್ಲ ಹುರಿದಿದ್ದ ಕಡಲೆ ಎಲ್ಲ ಮಾಡ್ಕೊಂಡಿದ್ದೆ. ಹುರಿದಂತಹ ಕಡಲೆ ಮಾಡಿದ್ದು. ಮತ್ತು ಇದೊಂದು ಸ್ವಲ್ಪ ಕರಿಬೇವು ಸೊಪ್ಪು, ಮತ್ತು ಸಾಂಬಾರು ಸೊಪ್ಪು, ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿ. ಈಗ ಇದನ್ನ ಮತ್ತೆ ಇಲ್ಲಿ ಕಾಯಿನ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ತೊಳೆದು ಇಟ್ಕೊಂಡಿರೋಂತಹ ಸಾಂಬಾರು ಸೊಪ್ಪನ್ನ ಹಾಕೊತಾ ಇದ್ದೀನಿ, ಮತ್ತು ಕರ್ಬೇವಿನ ಸೊಪ್ಪು, ಆಮೇಲೆ ಮತ್ತು ನಾನು ಹೇಳಿದ್ನಲ್ಲ ಹುರಿದಿಟ್ಕೊಂಡಿರೋಂತಹ ಕಡಲೆ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ನೋಡ್ತಾ ಇರ್ಬೋದಲ್ಲ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ, ಜೊತೆಗೆ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ, ಮತ್ತು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಇದಕ್ಕೆ ಗ್ರೈಂಡ್ ಮಾಡ್ಕೊಬರ್ಬೇಕು, ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರ್ತಿರ್ಬೇಕು. ನೋಡಿದ್ರೆ ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ಶುಂಠಿನ ಹಾಕ್ತಾಯಿದ್ದೀವಿ. ಶುಂಠಿನೇ ನೀವು ಬೇಕಿದ್ರೆ ಗೆಜ್ಜು ಹಾಕೋಬೋದು, ಆ ಥರ ಹಾಕೋಬೋದು. ಯಾಕಂದರೆ ನಾವು ಗೆಜ್ಜು ಹಾಕ್ತಾಯಿದ್ದೀವಿ. ಫ್ರೆಂಡ್ಸ್, ಇದು ಚಟ್ನಿ ರೆಡಿಯಾಗಿದೆ, ರುಬ್ಬಿದ್ದೀವಿ. ಮತ್ತು ಅದಕ್ಕೆ ನಾವು ಉಪ್ಪನ್ನು ಹಾಕಿಕ್ಕೆ ಮರ್ತಿದ್ವಿ, ನಾವು ಅದ್ರ ಮಧ್ಯದಲ್ಲಿ ಆ್ಯಡ್ ಮಾಡಿದ್ದೀವಿ. ನೀವು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಚಟ್ನಿ ರೆಸಿಪಿ. ಫ್ರೆಂಡ್ಸ್, ಈಗ ಮನೆಯಲ್ಲೇ ಈಸಿಯಾಗಿ ನಾವು ಒಂದು ಕಿಚಡಿನ ರೆಡಿ ಮಾಡ್ಕೊಂಡಿದ್ದೀವಿ. ನೋಡಿ ಎಷ್ಟು ಉದ್ರಾಗಿ ಬಂದಿದೆ ಅಂತ ಹೇಳಿ. ನೋಡಿ, ಈಗ ಟೇಸ್ಟ್ ಮಾಡ್ತೀನಿ ನಾನೀಗ. ಆಹಾ, ಸಖತ್ತಾಗಿದೆ.